ಸಾಹಿತ್ಯ ಸಮ್ಮೇಳನ ಅಂದ್ರೆ ಸಾಕು ಅಕ್ಷರ ಜಾತ್ರೆ ನುಡಿ ಜಾತ್ರೆಯೇ ಮೇಳೈಸಿರುತ್ತೆ. ಆದರೆ ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಪರಿಷೆಯ ಕೊನೆ ದಿನ ಬಾಡೂಟಕ್ಕಾಗಿ ಜಟಾಪಟಿಯೇ ನಡೆಯಿತು. ಅತ್ತ ರಾಜಕೀಯ ಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಒಬ್ಬರ ಮೇಲೊಬ್ಬರು ಮುಗಿ ಬೀಳ್ತಿದ್ದಾರೆ, ನಾ ಮುಂದು ತಾ ಮುಂದು ಅಂತ ನುಗ್ತಿದ್ದಾರೆ. ಅಷ್ಟಕ್ಕೂ ಇವರೆಲ್ಲ ಹೀಗೆ ದಾಂಗುಡಿ ಇಡ್ತಿರೋದು ಬಾಡೂಟಕ್ಕಾಗಿ. ಬಿಸಿ ಬಿಸಿ ರಾಗಿ ಮುದ್ದೆ, ಕೋಳಿ ಸಾರು, ಚಿಕನ್ ಕಬಾಬ್, ಮೊಟ್ಟೆ ಬಾಯಿ ಚಪ್ಪರಿಸಿ ತಿಂತಿರೋ ಜನ. ಅಷ್ಟಕ್ಕೂ ಇದ್ಯಾವುದೋ ಬೀಗರ ಊಟವಲ್ಲ, ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಉಣಬಡಿಸಿದ ಬಾಡೂಟ. ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬಡಿದಾಟ. ಮಂಡ್ಯದಲ್ಲಿ ನಡೀತಾ ಇದ್ದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಸಮ್ಮೇಳನದ ಕೊನೆಯ ದಿನವಾದ ಇವತ್ತು ವೇದಿಕೆಯಲ್ಲಿ ಕವಿಗೋಷ್ಠಿಗಳು, ಚರ್ಚೆಗಳು ನಡೀತಿದ್ರೆ ಇತ್ತ ಭರ್ಜರಿ ಬಾಡೂಟದ ಹಂಚಿಕೆಯಾಗ್ತಿತ್ತು. ಬಾಡೂಟಕ್ಕೆ ಫೇಮಸ್ ಆಗಿರೋ ಮಂಡ್ಯದಲ್ಲಿ ಭಾರೀ ವಿರೋಧದ ಮಧ್ಯೆಯೇ ಪ್ರಗತಿಪರರು ಇಂದು ಬಾಡೂಟ ಹಂಚಿದ್ರು. ಇದಕ್ಕೆ ಕೆಲವರು ಅಡ್ಡಿಪಡಿಸಿದಾಗ ವಾಗ್ವಾದವೂ ನಡೀತು. ಸಾಹಿತ್ಯವೇ ಬೇರೆ, ಊಟವೇ ಬೇರೆ ಅನ್ನಂತ ತಾರತಮ್ಯನೂ ಮಾಡಬಾರ್ದು. ಎಲ್ಲವೂ ಇದ್ರ ಜೊತೆ ಕೂಡ ಇರೋಂಥದ್ದು. ಮನುಷ್ಯನ ಬದುಕಿನ ಜೊತೆಲಿರೋಂಥದ್ದೇ ಸಂಸ್ಕೃತಿ, ಸಾಹಿತ್ಯ ಇದೆಲ್ಲವೂ ಮಿಳಿತ ಆಗಿರೋಂಥದ್ದು. ಹಂಗಾಗಿ ಆ ಥರ ಭಿನ್ನವಾಗಿ ಯೋಚನೆ ಮಾಡೋದೇ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ವಾಗ್ವಾದದ ಬಳಿಕ ಪೊಲೀಸರು ಬಾಡೂಟ ವಶಕ್ಕೆ ಪಡೆದ್ರು. ಬಳಿಕ ಮತ್ತೆ ಅದನ್ನ ಜನರಿಗೆ ಹಂಚಿದ್ರು. ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹಂಚಿದ್ದಕ್ಕೆ ಕೆಲ ಸಾಹಿತ್ಯಾಸಕ್ತರು ಬೇಸರ ವ್ಯಕ್ತಪಡಿಸಿದ್ರು. ತುಂಬಾ ಜನರು ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಎಲ್ರಿಗೂ ಸಹ ಇರುಸು ಮುರುಸು ಆಗೋದು ಬೇಡ. ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇತ್ತ ಸಸ್ಯಾಹಾರಿಗಳಿಗಾಗಿ ಮುದ್ದೆ, ಸೊಪ್ಪಿನ ಸಾಂಬಾರ್, ಅನ್ನ ರಸಂ, ಮಜ್ಜಿಗೆ, ಸಂಡಿಗೆ ಹಾಗೂ ಬಾದುಷಾ ಕೂಡ ಇತ್ತು. ಸಮ್ಮೇಳನದಲ್ಲಿ ಭಾಗಿಯಾದ ಪ್ರತಿಯೊಬ್ಬರೂ ಭೂರಿ ಭೋಜನ ಸವಿದ್ರು. ಸಮ್ಮೇಳನದ ಸಮಾರೋಪಕ್ಕೂ ಮೊದಲು ನಡೆದ ಅಧಿವೇಶನದಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ಕಟ್ಟಡ, ವಾಚನಾಲಯ ಸೇರಿ ಮೂಲ ಸೌಕರ್ಯ ಕಲ್ಪಿಸಬೇಕು, ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಸೇರಿ 6 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ರಾಜಕೀಯದಲ್ಲಿ ಕುಸ್ತಿಯಾಡ್ತಿರೋ ಒಂದು ಕಾಲದ ಹಳೆ ದೋಸ್ತಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸನ್ಮಾನಿಸಿದ್ರು. 88ನೇ ಸಾಹಿತ್ಯ ಸಮ್ಮೇಳನ ಗಣಿನಾಡು ಬಳ್ಳಾರಿಯಲ್ಲಿ. ಇನ್ನು 88ನೇ ಸಾಹಿತ್ಯ ಸಮ್ಮೇಳನ ಗಣಿನಾಡು ಬಳ್ಳಾರಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಒಟ್ನಲ್ಲಿ ಕಳೆದ 3 ದಿನಗಳಿಂದ ಸಕ್ಕರೆ ನಾಡಲ್ಲಿ ನಡೆದ ಸಾಹಿತ್ಯ ಜಾತ್ರೆ ಅದ್ಧೂರಿಯಾಗಿ ತೆರೆ ಕಂಡಿದೆ. ದಿಲೀಪ್ ಚೌಡಹಳ್ಳಿ ಜೊತೆ ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.